ಭಾರತದ 5.6 ಲಕ್ಷ ಕೈದಿಗಳಲ್ಲಿ ಸುಮಾರು 4 ಲಕ್ಷ ಮಂದಿ ವಿಚಾರಣಾಧೀನ ಕೈದಿಗಳಿದ್ದಾರೆ. ಅಂದರೆ ಮಾಡಿದ ಅಪರಾಧ ಸಾಬೀತಾಗದೇನೆ ಭಾಗಶಃ ಶಿಕ್ಷೆ ಅನುಭವಿಸ್ತಾ ಇರುವಂತಹ 70% ಕೈದಿಗಳು ಭಾರತದ ಜೈಲಿನಲ್ಲಿದ್ದಾರೆ ಅಂತ ವರದಿ ಹೇಳುತ್ತೆ. ತಾವು ಮಾಡಿದ ಅಪರಾಧಗಳಿಗೆ ನಿಗದಿಪಡಿಸಿದ ಶಿಕ್ಷೆಗಿಂತ ಅಧಿಕ ಶಿಕ್ಷೆಯನ್ನ ವಿಚಾರಣೆ ಹೆಸರಿನಲ್ಲಿ ಅವರು ಜೈಲಿನಲ್ಲಿ ಅನುಭವಿಸ್ತಾ ಇದ್ದಾರೆ. 25% ಕೈದಿಗಳು ಜಾಮೀನಿಗೆ ಬೇಕಾದಂತಹ ಹಣದ ಕೊರತೆಯಿಂದಾಗಿನೇ ಜೈಲಿನಲ್ಲೇ ಉಳಿದಿದ್ದಾರೆ. 60ಕ್ಕಿಂತ ಹೆಚ್ಚಿನ ಕೈದಿಗಳಿಗೆ ಉಚಿತ ಕಾನೂನು ನೆರವು ಪಡೆಯುವಂಥ ಹಕ್ಕಿನ ಅರಿವೇ ಇಲ್ಲ ಅಂತ ಆ ಒಂದು ವರದಿ ಹೇಳುತ್ತೆ. ವಿಚಾರಣಾ ಕೈದಿಗಳಲ್ಲಿ ದಲಿತರು ಮತ್ತು ಹಿಂದುಳಿದ ವರ್ಗದ ಜನರು 66%ರಷ್ಟಿದ್ದಾರೆ. ನಿಧಾನಗತಿಯ ನ್ಯಾಯಾಂಗ ವ್ಯವಸ್ಥೆಯು ವಿಚಾರಣಾಧೀನ ಕೈದಿಗಳ ಇವತ್ತಿನ ಸ್ಥಿತಿಗೆ ಮುಖ್ಯ ಕಾರಣ ಆಗಿದೆ. ಇದೇ ಸಂದರ್ಭದಲ್ಲಿ ಈ ದೇಶದಲ್ಲಿ 55 ಕೈದಿಗಳಿಗೆ ಒಬ್ಬ ಉಚಿತ ಕಾನೂನು ನೆರವು ವಕೀಲರು ಲಭ್ಯ ಇದ್ದಾರೆ ಅಂತ ಅಂಕಿಅಂಶ ಹೇಳುತ್ತೆ. ರಾಜಕೀಯ ದುರುದ್ದೇಶಗಳು, ನ್ಯಾಯ ವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆಯಲ್ಲಿ ನಡೆಸುವಂಥ ಹಸ್ತಕ್ಷೇಪಗಳು ಕೂಡ ಆರೋಪಿಗಳು ಅನ್ಯಾಯವಾಗಿ ಮಾಡದೇ ಇರುವಂಥ ತಪ್ಪಿಗೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ನಿಧಾನಗತಿ ನ್ಯಾಯಾಂಗ ವ್ಯವಸ್ಥೆಯಿಂದಾಗಿ 362 ಬಾಲ ನ್ಯಾಯಮಂಡಳಿಗಳಲ್ಲಿ ಬಾಲಾಪರಾಧಕ್ಕೆ ಸಂಬಂಧಪಟ್ಟಂಥ 50,000ಕ್ಕೂ ಅಧಿಕ ಮಕ್ಕಳ ಪ್ರಕರಣಗಳು ವಿಚಾರಣೆಗೆ ಬಾಕಿ ಇದೆ ಅನ್ನುವಂಥ ಅಂಶವನ್ನು ನ್ಯೂ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಸಂಸ್ಥೆಯು ತನ್ನ ವರದಿಯಲ್ಲಿ ಬಹಿರಂಗಪಡಿಸಿದೆ. ಬಾಲ ನ್ಯಾಯ ಕಾಯ್ದೆ ಜಾರಿಗೆ ಬಂದು 10 ವರ್ಷಗಳಾದರೂ ಕೂಡ ನ್ಯಾಯಾಧೀಶರ ಕೊರತೆ, ಬಾಲ ಸುಧಾರಣಾ ಗೃಹಗಳ ಅವ್ಯವಸ್ಥೆ, ದತ್ತಾಂಶಗಳ ಅಲಭ್ಯತೆ ನ್ಯಾಯದಾನಗಳ ಮೇಲೆ ತೀವ್ರ ಪರಿಣಾಮವನ್ನು ಬೀರಿವೆ ಅಂತ ಆ ಒಂದು ವರದಿ ಆರೋಪ ಮಾಡ್ತಾ ಇದೆ. 2023 ಅಕ್ಟೋಬರ್ 31ರವರೆಗೆ ಬಾಲ ನ್ಯಾಯ ಮಂಡಳಿಗಳ ಮುಂದಿರುವಂತಹ 1,904 ಪ್ರಕರಣಗಳ ಪೈಕಿ 55% ವಿಚಾರಣೆಗೆ ಬಾಕಿ ಉಳ್ಕೊಂಡಿವೆ. ಒಡಿಶಾದಲ್ಲಿ 83% ಬಾಕಿ ಇದ್ರೆ ಕರ್ನಾಟಕದಲ್ಲಿ 35 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ ಅಂತ ಅಂಕಿಅಂಶಗಳು ಹೇಳ್ತವೆ. ಭಾರತದ 765 ಜಿಲ್ಲೆಗಳ ಪೈಕಿ 92%ರಲ್ಲಿ ಬಾಲ ನ್ಯಾಯ ಮಂಡಳಿಗಳ ರಚನೆಯಾಗಿವೆ. ಆದರೆ ಪ್ರತಿ 4 ಮಂಡಳಿಗಳ ಪೈಕಿ ಒಂದು ಪೂರ್ಣ ಪೀಠವು ಕೂಡ ಹೊಂದಿಲ್ಲ. 30% ಜೆಜೆಬಿಗಳು ಕಾನೂನು ಸೇವಾ ಘಟಕವನ್ನು ಹೊಂದಿಲ್ಲ. 14 ರಾಜ್ಯಗಳು ಹಾಗೆ ಜಮ್ಮು ಕಾಶ್ಮೀರದಲ್ಲಿನ ಬಾಲ ಸುಧಾರಣಾ ಗೃಹಗಳು ಸುರಕ್ಷತೆಯ ಕೊರತೆಯನ್ನು ಎದುರಿಸ್ತಾ ಇವೆ. ಹೆಣ್ಣು ಮಕ್ಕಳಿಗಾಗಿ ಕೇವಲ 40 ಪಾಲನಾ ಗೃಹಗಳಿವೆ ಅನ್ನುವಂಥ ಒಂದು ಅಂಶವನ್ನು ಆ ಒಂದು ವರದಿ ಉಲ್ಲೇಖ ಮಾಡಿದೆ. ಈ ದೇಶದಲ್ಲಿ ಪ್ರತಿ 4 ಗಂಟೆಗೆ ಒಬ್ಬನಂತೆ ಅಪ್ರಾಪ್ತ ವಯಸ್ಸಿನ ಅತ್ಯಾಚಾರಿಯನ್ನ ಬಂಧಿಸಲಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವಾಲಯದ ಅಂಕಿಅಂಶಗಳೇ ಹೇಳುತ್ತೆ. ಕರ್ನಾಟಕದಲ್ಲಿ ಕಳೆದ 3 ವರ್ಷಗಳಲ್ಲಿ 5,906 ಬಾಲಾಪರಾಧಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅತಿ ಹೆಚ್ಚು ಬಾಲಾಪರಾಧಿಗಳ ಪ್ರಕರಣಗಳು ದಾಖಲಾಗಿರೋದು ಬೆಂಗಳೂರಿನಲ್ಲಿ ಅಂತ ಸರ್ಕಾರಿ ಅಂಕಿಅಂಶಗಳು ಹೇಳ್ತವೆ. 2022-23ರಲ್ಲಿ ರಾಜ್ಯದಲ್ಲಿ ಒಟ್ಟು 2,010 ಬಾಲಾಪರಾಧಿಗಳ ವಿರುದ್ಧ ಕೇಸ್ ದಾಖಲಾದರೆ 2023-24ರಲ್ಲಿ 2,132 ಹಾಗೆ 2024-25ರಲ್ಲಿ 1,764ರಷ್ಟು ಬಾಲಾಪರಾಧಿಗಳ ವಿರುದ್ಧ ಕೇಸ್ ದಾಖಲಾಗಿವೆ ಅಂತ ಸರ್ಕಾರ ಹೇಳ್ತಾ ಇದೆ. ಮಕ್ಕಳ ವಿರುದ್ಧ ಪ್ರಕರಣ ದಾಖಲಾದ ಬೆನ್ನಿಗೆನೆ ಅದರ ವಿಚಾರಣೆ ನಡೆಯೋದು ಬಹಳ ಅತ್ಯಗತ್ಯ. ಯಾಕಂದ್ರೆ ಮಕ್ಕಳ ಮನಸ್ಸು ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಅಪರಾಧ ಪ್ರಕರಣಗಳಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಇವರು ಪ್ರಬುದ್ಧರಾಗಿರೋದಿಲ್ಲ. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ತಪ್ಪು ಕಾರಣಗಳಿಂದಾಗಿ ಅವರು ಅಪರಾಧ ಪ್ರಕರಣಗಳಲ್ಲಿ ಸಿಲುಕೊಳ್ಳಬಹುದು. ಇವ್ರ ಮೇಲಿರುವಂತಹ ಆರೋಪಗಳ ವಿಚಾರಣೆ ತಡ ಆದಷ್ಟು ಇವರು ಬಾಲ ಸುಧಾರಣಾ ಗೃಹಗಳಲ್ಲಿ ಕಳಿಬೇಕಾಗತ್ತೆ. ಅಲ್ಲಿ ಬರುವಂತಹ ಸಂಪರ್ಕಗಳು ಇವರನ್ನ ಪೂರ್ಣ ಪ್ರಮಾಣದಲ್ಲಿ ಅಪರಾಧಿಗಳನ್ನಾಗಿ ಪರಿವರ್ತಿಸಬಹುದು. ಬಾಲಾಪರಾಧಿಗಳನ್ನು ಶಿಕ್ಷಿಸುವ ಬದಲಿಗೆ ಅವರಲ್ಲಿ ಸುಧಾರಣೆಗಳನ್ನು ತರುವಂಥ ಮಹತ್ ಉದ್ದೇಶವನ್ನು ಸುಧಾರಣಾ ಗೃಹಗಳು ಹೊಂದಿರುತ್ತವೆ. ಆದರೆ ವಿಚಾರಣೆಗಳ ತಡ ಆದಷ್ಟು ಬಾಲಾಪರಾಧಿಗಳ ಮೇಲೆ ಇಂಥ ಗೃಹಗಳಲ್ಲಿ ದೌರ್ಜನ್ಯಗಳು ನಡೆಯುತ್ತವೆ. ಸುಧಾರಣಾ ಗೃಹದ ಸಿಬ್ಬಂದಿಯಿಂದಾನೇ ಈ ಒಂದು ದೌರ್ಜನ್ಯಗಳು ಆರಂಭ ಆಗುತ್ತವೆ. ಸಹ ಬಾಲಾಪರಾಧಿಗಳು ಉಳಿದ ಬಾಲಕರನ್ನ ಅಪರಾಧ ಜಗತ್ತಿಗೆ ತಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತವೆ. ಬಾಲಾಪರಾಧಿ ಕೇಂದ್ರಗಳು ಆರೋಪಿಗಳನ್ನು ಸುಧಾರಣೆ ಮಾಡೋದಕ್ಕಿಂತ ಕ್ರಿಮಿನಲ್ಗಳಾಗಿ ಬಡ್ತಿ ಕೊಡೋದೇನೆ ಅಧಿಕ. ಈ ಕಾರಣದಿಂದಾಗಿಯೇ ವಿಚಾರಣೆ ತಡ ಆದಷ್ಟು ಬಾಲಾಪರಾಧಿಗಳ ಬದುಕು ಬಾಣಲೆಯಿಂದ ಬೆಂಕಿಗೆ ಬಿದ್ದಂಥ ಸ್ಥಿತಿಯಾಗುತ್ತೆ. ಸುಧಾರಣಾ ಕೇಂದ್ರಗಳು ಆರೋಪಿಗಳ ಬದುಕನ್ನು ಬದಲಾಯಿಸೋದಕ್ಕೆ ಪ್ರಯತ್ನ ಪಡಬೇಕು. ಅರ್ಧದಲ್ಲೇ ವಿದ್ಯಾಭ್ಯಾಸ ಮೊಟಕುಗೊಂಡವರಲ್ಲಿ ಓದಿನ ಆಸಕ್ತಿಯನ್ನು ಬೆಳೆಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ಸುಧಾರಣಾ ಗೃಹದಿಂದ ಹೊರ ಜಗತ್ತಿಗೆ ಕಾಲಿಟ್ಟಾಗ ಅವರು ಸಭ್ಯ ನಾಗರಿಕರಾಗಿ ಬದುಕೋದಕ್ಕೆ ಬೇಕಾದಂಥ ಒಂದು ಶಿಕ್ಷಣವನ್ನು ಈ ಸುಧಾರಣಾ ಕೇಂದ್ರಗಳು ನೀಡಬೇಕು. ಆದರೆ ಬಾಲಾಪರಾಧಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದ ಹಾಗೆ ಅವರನ್ನು ಸುಧಾರಣೆ ಮಾಡುವಂಥ ಸಿಬ್ಬಂದಿ ಪ್ರಯತ್ನಕ್ಕೆ ಹಿನ್ನಡೆಯಾಗುತ್ತೆ. ಇವತ್ತು ನಾಗರಿಕ ಸಮಾಜದಲ್ಲೇ ಬಡವರು, ದುರ್ಬಲ ಸಮುದಾಯದ ಜನರು ಶಿಕ್ಷಿತರಾಗೋದಕ್ಕೆ ಇರುವಂಥ ಅವಕಾಶಗಳೇ ಕಿರಿದಾಗ್ತಾ ಇವೆ. ಸರ್ಕಾರಿ ಶಾಲೆಗಳು ಒಂದೊಂದಾಗಿ ಮುಚ್ಚಿ ಹೋಗ್ತಾ ಇವೆ. ಹೀಗಿರುವಾಗ
ಅಪರಾಧದ ಆರೋಪ ಹೊತ್ತಂಥ ಬಾಲಕರಿಗೆ ಉತ್ತಮ ಶಿಕ್ಷಣ ಸವಲತ್ತುಗಳನ್ನು ನೀಡೋದಕ್ಕೆ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಬಹುದು, ಅದರೊಳಗಿರುವಂಥ ಮೂಲಭೂತ ಸೌಕರ್ಯಗಳ ಸ್ಥಿತಿ ಹೇಗಿರಬಹುದು. ಸುಧಾರಣಾ ಗೃಹಗಳು ಕನಿಷ್ಠ ಬಾಲಕರನ್ನು ಸುಧಾರಣೆ ಮಾಡದೇ ಇದ್ರೂ ಕೂಡ ಚಿಂತೆ ಇಲ್ಲ, ಅವರನ್ನು ಅಪರಾಧಿಗಳಾಗಿ ಪರಿವರ್ತಿಸಿದ ಹಾಗೆ ನೋಡ್ಕೊಳ್ಬೇಕು. ಹಾಗೆ ಇದೇ ಸಂದರ್ಭದಲ್ಲಿ ಸುಳ್ಳು ಆರೋಪಗಳಲ್ಲಿ ಬಂಧಿತರಾದಂಥ ಬಾಲಕರನ್ನು ಅತಿ ಶೀಘ್ರ ವಿಚಾರಣೆಯನ್ನು ನಡೆಸಿ ಈ ಸುಧಾರಣಾ ಗೃಹದ ನರಕದಿಂದ ಅವರಿಗೆ ಮುಕ್ತಿ ಸಿಗೋ ಹಾಗೆ ಮಾಡಬೇಕಾಗಿದೆ. ದೊಡ್ಡವರು ಮಾಡುವಂಥ ತಪ್ಪುಗಳ ಕಾರಣದಿಂದಾಗಿಯೇ ಈ ಬಾಲಾಪರಾಧಿಗಳು ಹುಟ್ಟುತ್ತಾರೆ. ಅದರಿಂದ ಈ ಬಾಲಾಪರಾಧಿಗಳ ಸೃಷ್ಟಿಗೆ ಕಾರಣ ಆಗುವಂಥ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಕೆಲಸ ನಡೆಯದೇ ಇದ್ದರೆ ದೇಶದಲ್ಲಿ ಇವ್ರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗ್ಬೋದು. ವೀಕ್ಷಕರ, ಈ ಕುರಿತು ನೀವೇನು ಹೇಳ್ತೀರಿ? ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.